ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಸ್ತೂರಿ ರಂಗನ್ ವರದಿ ಕುರಿತು ಕೇಂದ್ರ ಸರ್ಕಾರ 7ನೇ ಕರಡು ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಗ್ರಾಮಸಭೆ ನಡೆಸಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಕೆಬಿ ಸುರೇಶ್ ಮನವಿ ಮಾಡಿದ್ದಾರೆ. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆ ಅರಣ್ಯ ಪ್ರದೇಶ ಹೆಚ್ಚಿರುವ ಪುಟ್ಟ ಜಿಲ್ಲೆಯಾಗಿದ್ದು, ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಂಡರೆ ಜಿಲ್ಲೆಯ ಬಹುತೇಕ ಗ್ರಾಮಗಳು ಪರಿಸರ ಸೂಕ್ಷ್ಮ ವಲಯದ ವ್ಯಾಪ್ತಿಗೆ ಒಳಪಡುವ ಸಾಧ್ಯತೆ ಇದೆ. ಇದರಿಂದ ಜಿಲ್ಲೆಯ ಮೂಲ ನಿವಾಸಿಗಳ ಜೀವನ ಮತ್ತು ಬದುಕಿನ ಮೇಲೆ ಗಂಭೀರ ಪರಿಣಾಮ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಕ್ಷಣ ಗ್ರಾಮ ಸಭೆಗಳನ್ನು ನಡೆಸಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಪಡೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಬೇಕು. ಈ ಸಂಬಂಧ ಶಾಸಕರು ಜಿಲ್ಲಾಡಳಿತಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕು ಎಂದು ಕೆಬಿ ಸುರೇಶ್ ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಪ್ರಕಟಿಸಿರುವ 7ನೇ ಕರಡು ಅಧಿಸೂಚನೆಯಲ್ಲಿ ಕೊಡಗು ಜಿಲ್ಲೆಯ 53 ಗ್ರಾಮಗಳನ್ನು ಸೇರಿಸಲಾಗಿದೆ. ಮೀಸಲು ಅರಣ್ಯದ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ಪರಿಸರ ಸೂಕ್ಷ್ಮ ವಲಯವಾಗಿ ಗುರುತಿಸುವ ಪ್ರಸ್ತಾವನೆ ಇದ್ದು, ಇದರಿಂದ ಜಿಲ್ಲೆಯ ಅನೇಕ ಗ್ರಾಮಗಳು ಇದರ ವ್ಯಾಪ್ತಿಗೆ ಬರಲಿವೆ. ಈಗಲೇ ಸಾರ್ವಜನಿಕರು ಆಕ್ಷೇಪಣೆ ಸಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸುರೇಶ್ ಎಚ್ಚರಿಸಿದರು. ಹಾಗಾಗಿ ಯಾವುದೇ ಒಂದು ಖಾಲಿ ಜಾಗದಲ್ಲಿ ಅವ್ರು ಗಿಡವನ್ನು ನೋಡಬಾರ್ದು. ಆದರೆ ಗಿಡ ನೋಡಬಾರ್ದು ಅಂತಲ್ಲ, ಅವ್ರ ಜಾಗದಲ್ಲಿ ಅವರು ಗಿಡವನ್ನು ನೋಡಿ, ನಮ್ಮ ಜಾಗಕ್ಕೆ ದಯವಿಟ್ಟು ಗಿಡ ನೋಡು ರೈತರಿಗೆ ತೊಂದರೆ ಕೊಡಬಾರ್ದು. ಈಗ ಮೊನ್ನೆ 3 ದಿವಸ ಹಿಂದೆ ಒಂದು ಸುಪ್ರೀಂ ಕೋರ್ಟಿಂದ ಕೇಂದ್ರ ಸರ್ಕಾರಕ್ಕೆ ಆದೇಶ ಮಾಡಿದ್ದಾರೆ. ಏನು ಕಸ್ತೂರಿ ರಂಗನ್ ವರದಿ ಎಕೋ ಸೆನ್ಸಿಟಿವ್, ಇದಕ್ಕೆ ಏರ್ ಡಿಸ್ಟೆನ್ಸ್ ಅಲ್ಲಿ 1 ಕಿಲೋಮೀಟರ್ ಅಂತ ಹೇಳಿದ್ರೆ ಸಾಧಾರಣ ನಮ್ಮ ಕೊಡುಗೆ ಇರೋದಿಲ್ಲ. ಕೊಡಗು ಅತಿ ಸಣ್ಣ ಜಿಲ್ಲೆ ಆದ್ರಿಂದ ತುಂಬ ಅರಣ್ಯವನ್ನು ಹೊಂದ್ಕೊಂಡಿದೆ. ಆ ಅರಣ್ಯದ ಸುಪ್ರೀಂ ಕೋರ್ಟ್ ಕಸ್ತೂರಿ ರಂಗನ್ ವರದಿ ಆದೇಶ ಆದರೆ ನಮ್ಮ ಕೊಡುಗೆ ಇರೋದಿಲ್ಲ. ಹಾಗಾಗಿ ಎಲ್ಲ ಗ್ರಾಮ ಸಮಿತಿಯವರಿಗೆ ನಾನು ಮನವರಿಕೆ ಮಾಡೋದೇನೆಂದರೆ, ಅವರು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಾರೆ. ತಾವುಗಳು ಗ್ರಾಮದಿಂದ ಪ್ರತಿ ಕೊಡಗು ಜಿಲ್ಲೆಯಲ್ಲಿ 292 ಗ್ರಾಮಗಳಿದೆ. ಪ್ರತಿ ಗ್ರಾಮಗಳಲ್ಲಿ ನೀವು ಏನು ಗ್ರಾಮಸ್ಥರಿದ್ದೀರ, ನೀವು ದಯವಿಟ್ಟು ಒಂದು ಅಬ್ಜೆಕ್ಷನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಅಲ್ಲಿ ಕಳಿಸಿದ್ರೆ ಅವರು ಆ ಒಂದು ನಿಮ್ಗೆ ಏನು ಅಬ್ಜೆಕ್ಷನ್ ಇದೆ ಅದನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾರೆ. ದಯಮಾಡಿ ಯಾರೂ ಸಹ ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಸುಮಾರು ವರ್ಷಗಳಿಂದ ಈ ಕಸ್ತೂರಿ ರಂಗನ್ ವರದಿಯಿಂದ ತುಂಬ ಜನ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರಗಳಾಗಿರ್ಬೋದು, ಸರಿಯಾದ ಒಂದು ಅವರು ನಮ್ಮ ಪ್ರತಿನಿಧಿಗಳಾಗಿರ್ಬೋದು. ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ, 3 ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ರೈತರ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಪ್ರತಿ ಗ್ರಾಮಕ್ಕೂ ತೆರಳಿ ಆಕ್ಷೇಪಣೆ ಸಲ್ಲಿಸಲು ಅಗತ್ಯ ನೆರವು ನೀಡಬೇಕೆಂದು ಆಗ್ರಹಿಸಿದರು. ಕೇವಲ ಚುನಾವಣೆ ವೇಳೆ ಮಾತ್ರ ಗ್ರಾಮಗಳಿಗೆ ಭೇಟಿ ನೀಡುವುದು ಸಾಕಾಗುವುದಿಲ್ಲ. ರೈತರನ್ನು ಸಂಕಷ್ಟದಿಂದ ಪಾರು ಮಾಡುವ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ. ಕರಡು ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಲು ಇನ್ನೂ 52 ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಎಲ್ಲರೂ ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ಎಂದರು. ರೈತರುಗಳಿಗೆ ಮತ್ತೆ ರಾಜಕೀಯದವರಿಗೆ ಅವರಿಗೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವೆಲ್ಲ ಸೀಟ್ಗಳು ಬೇಕು, ಎಲೆಕ್ಷನ್ಗೆ ಇಲ್ಲ ಓಡಾಡ್ತಾರೆ. ಆದರೆ ಇದಕ್ಕೆ ಯಾರು ಗಮನಿಸಿದ್ರು? ಇದು ರೈತರಿಗೆ ಹೋರಾಟ ಸಮಿತಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರಿಗೂ ರೈತರಿಗೂ ನಮ್ಮ ಎಲ್ಲ ನಮ್ಮ ಒಳಗಿನ ಪ್ರಶ್ನೆ. ರಾಜಕೀಯದವರು ಇದಕ್ಕೆ ಆಸಕ್ತಿ ತಗೊಂಡು ಹೋರಾಟ ಮಾಡಬೇಕು. ಅವರು ಏನು ವಿಶೇಷ ಗ್ರಾಮ ಸಭೆ ಕರೆಯಕ್ಕೆ ಅವರು ಪ್ರಯತ್ನ ಮಾಡಬೇಕು. 3 ಪಕ್ಷಗಳಂದ್ರೆ ಚುನಾವಣೆ ಬಂದಿಗೆ ಇವರೆಲ್ಲ ಮುಂದೆ ಓಡ್ತಾರೆ ಅಧಿಕಾರಕ್ಕಾಗಿ. ನೋಡಿ, ಈಗ ಯಾರು ಕಿವಿನ ಕೇಳ್ತಾ ಇಲ್ಲ, ಅವ್ರಿಗೆ ಕೂಡ್ರಾಗ್ಬಿಟ್ರೆ ಕಣ್ಣು ಕಾಣಿಸ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ಮಾಡಿದ್ದೆ, 60 ದಿವಸಗಳಿಗೆ ನಾವೇನು ನಮ್ಮ ಅಬ್ಜೆಕ್ಷನ್ ನಾವು ಕೊಡ್ಲಿಲ್ಲ ಅಂದ್ರೆ ಏನು CM ಹೆಂಗಾಯ್ತು ಅದೇ ತರ ಇದು ಆಗುತ್ತೆ ಅಷ್ಟೇ. ಯಾರು ಅಭ್ಯಾಸ ಮಾಡಿಲ್ಲ ಅಂದ್ರೆ ಎಲ್ಲರೂ ಒಪ್ಪಿಗೆ ಐತೆ ಅಂತ ಕೂಡಲೇ ರಾಜಕೀಯದವರು ಇದಕ್ಕೆ ಅವರು ಕೂಡಲೇ ಇದಕ್ಕೆ ಕಾರ್ಯಕ್ರಮ ತರಬೇಕು. ಎಲ್ಲ ರಾಜಕೀಯ ಪಕ್ಷಕ್ಕೂ ಸಂಬಂಧಪಟ್ಟಿದೆ, ಬರೀ ರೈತರು ನಮಗೆ ಮಾತ್ರ ಅಲ್ಲ. ಮತ್ತೆ ವಿಶೇಷ ಗ್ರಾಮ ಸಭೆ ಕರೆಯಬೇಕು. ಈಗ ಗ್ರಾಮ ಸಭೆ ಕರೆಯಕ್ಕೆ ಬೋರ್ಡ್ ಇಲ್ಲ, ಆಡಳಿತ ಇಲ್ಲ. ಯಾಕೆಂದ್ರೆ ಅವ್ರೀಗ PDO ಮತ್ತೆ ಸೆಕ್ರೆಟರಿ ಅವರಿಗೆ ಪವರ್ ಇರೋದು. ಆದ್ರಿಂದ ನಾವು ಮೊನ್ನೆ ಹತ್ರ ಮಾತಾಡಿದ್ವಿ, ಚೀಫ್ ಸೆಕ್ರೆಟರಿ ಹತ್ರ. ಅವರು ನೀವು ಮಾಡ್ತಿರೋ ಉದ್ದೇಶ ಒಳ್ಳೇದು, ಬಟ್ ಇದ್ರ ಈ ವಿಶೇಷ ಗ್ರಾಮ ಸಭೆ ಕರೆಯೋದಕ್ಕೆ ನನಗಿಲ್ಲ. ಮಡಿಕೇರಿಯಿಂದ ನೀವು ಒಂದು ನಮ್ಮ ಜಿಲ್ಲಾ ಇವರಿಂದ ಒಂದು ಮಾಡಿಸಿ, ನಮಗೆ ಆದೇಶ ಮಾಡಿಸಿ ನಾನು ಕರಿತೀನಿ. ಒಳ್ಳೆ ಕಾನ್ಸೆಪ್ಟ್ ಅಂತ ಹೇಳಿರೋರು, ಅವ್ರಿಗೆ ತುಂಬಾ ಇದಾಯ್ತು ನೀವು ಈ ತರ ಮಾಡ್ತಿದ್ರು ಒಳ್ಳೆ ಕೆಲಸ ಅಂತ. ಆದ್ರಿಂದ ಈಗ ನಾಳೆ ನಾವು ಮಡಿಕೇರಿಗೆ ಹೋದಾಗ ಅಲ್ಲೇ ಜಿಲ್ಲೆಯನ್ನು ಮೀಟ್ ಮಾಡೋ ಒಂದು ಚಾನ್ಸಸ್ ಐತೆ. ಮತ್ತೆ ರಾಜಕೀಯ ಇವರಷ್ಟು ಅವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು ಎಲ್ಲರೂ.
ಇದು ಏನಾದ್ರೆ ಈ ನಾವು 60 ದಿವಸಗಳಿಗೆ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಅಂದ್ರೆ ಎಲ್ಲಕ್ಕೂ ಒಪ್ಪಿಗೆ ಇದೆ ಅಂತ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಎಸ್ ನಾಗರಾಜ್ ಹಾಗೂ ಹೋರಾಟ ಸಮಿತಿ ಪ್ರಮುಖ ಮಣಿ ಕುಶಾಲಪ್ಪ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.